ಛೇ, ಅವ್ನು ಯಾವೊಂದೋ ಮಾತು ಕಟ್ಕೊಂಡು ಈ ಕಾಡಲ್ಲಿ ಬಂದು ಸೇರ್ಕೊಂಡಿದೀವಿ. ಸಂಜೆಯಿಂದ ಹುಡುಕ್ತಾ ಇದೀವಿ, ಆಚೆ ಹೋಗೋ ದಾರಿನೇ ಗೊತ್ತಾಗ್ತಿಲ್ವಲ್ಲ. ಇವಾಗ ಏನ್ ಮಾಡೋದು? ತುಂಬಾ ಲೇಟ್ ಆಗೋಯ್ತು, ಮನೇಲಿ ಬೇರೆ ಎಲ್ರೂ ಕಾಯ್ತಿರ್ತಾರೆ. ಫೋನ್ ಮಾಡೋದಿಕ್ಕೆ ಫೋನ್ ನಲ್ಲಿ ನೆಟ್ವರ್ಕು ಸಿಗ್ತಾ ಇಲ್ಲ. ಓಹ್ ಕಾವೇರಿ, ನೀನಿಲ್ಲೇ ವೇಟ್ ಮಾಡು. ಯದು, ನೀನ್ ಈ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಯಾವ್ದಾದ್ರು ರೂಟ್ ಸಿಕ್ಕಿದ್ರೆ ಬಂದು ಕಾವೇರಿನ ಕರ್ಕೊಂಡು ಹೋಗೋಣ. ಪ್ರೀತಮ್ ಸರ್, ಯದು, ಇವಾಗ ಬೇರೆ ಆಪ್ಷನ್ ಇಲ್ಲ. ಹುಷಾರ್ ಕಾವೇರಿ. ಯಾಕೆ ದೇವ್ರೆ, ನನ್ನ ಲೈಫಲ್ಲಿ ಇಷ್ಟೊಂದೆಲ್ಲ ಪರೀಕ್ಷೆಗಳನ್ನ ಕೊಡ್ತಿದ್ಯಾ? ಏನ್ ಮಾಡಕ್ ಹೋದ್ರು ಇನ್ನೇನೋ ಆಗತ್ತೆ. ಪ್ರೀತಮ್ ಮುಖನ ನೋಡಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಅವ್ನು ಇಲ್ಲಿಗೆ ಬರೋ ತರ ಆಯ್ತು. ಎದು ಹತ್ರ ಏನೋ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಹೇಳಕ್ಕೆ ಆಗ್ತಾ ಇಲ್ಲ. ಯಾಕೆ ನನ್ನ ಲೈಫಲ್ಲಿ ಇಷ್ಟೊಂದು ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದ್ಯಾ? ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ? ಅಮ್ಮ, ಎದು, ಏನಾಯ್ತು? ಏನಿಲ್ಲ ಕಾವೇರಿ, ಅದು ಸ್ವಲ್ಪ ಕಾಲು ಹುಡುಕ್ತು ಅಷ್ಟೇ. ಅಯ್ಯೋ, ಅದೆಲ್ಲ ಬಿಡು. ನೀನು ಏನೋ ವಿಷಯ ಹೇಳಬೇಕು ಅಂತಿದ್ಯಲ್ಲ, ಏನು ಅಂತ ಹೇಳು. ಯದು, ಅಪ್ರಿಯ ಸತ್ಯನ ಹೇಳ್ಬಾರ್ದು ಅಂತಾರೆ, ಆದ್ರೂ ನಾನು ಹೇಳ್ಬೇಕಾಗಿದೆ. ಇದನ್ನ ಹೇಳ್ದಿದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಸಮಾಧಾನ ಏನೂ ಇರಲ್ಲ. ನೀನು ನನ್ನ ಮದುವೆ ಆಗಕ್ಕೆ ತುದಿಕಾಲಲ್ಲಿ ನಿಂತಿದ್ಯಾ ಅಂತ ನನಗೆ ಗೊತ್ತು. ನಾನು ನಿನ್ನ ಮೇಲೆ ಏಕಾಏಕಿ ಪ್ರೀತಿ ಬಂದು ನಿನ್ನ ಮದುವೆ ಆಗ್ತಾ ಇಲ್ಲ, ಅಥವಾ ನಿನ್ನ ಕ್ಷಮಿಸಿದ್ದೀನಿ ಅಂತನೂ ಅಲ್ಲ. ನನಗೆ ನಿನ್ನ ಮದುವೆ ಆಗೋದಕ್ಕೆ ಇಷ್ಟನೇ ಇರಲಿಲ್ಲ. ನಿನ್ಮೇಲೆ ಸಿಕ್ಕಾಪಟ್ಟಿ ಕೋಪ, ದ್ವೇಷ ಇತ್ತು. ನಿಜ ಹೇಳ್ಬೇಕು ಅಂದ್ರೆ ನನಗೆ ಪ್ರೀತು ಮೇಲೆ ತುಂಬಾ ಪ್ರೀತಿ ಇತ್ತು. ಅವನ ಹತ್ರ ನಡೆದಿರೋ ವಿಷಯನೆಲ್ಲ ಹೇಳಿ ಅವನ್ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ರೆ ಅವನ ಜೊತೆನೆ ನನ್ನ ಲೈಫ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಹೀಗೆಲ್ಲ ಕನಸು ಕಟ್ಕೊಂಡಿದ್ರೆ ವಿಧಿ ನನ್ನ ಲೈಫಲ್ಲಿ ಬೇರೆನೆ ಆಟ ಆಡ್ಬಿಡ್ತು. ನೀನ್ ಮಾಡಿರೋ ತಪ್ಪು ನನ್ನ ಹೊಟ್ಟೆಲ್ ಬೆಳೀತಿದೆ. ನಾನೀಗ ಪ್ರೆಗ್ನೆಂಟ್.